ಇವನಿದೆ ಹಣ ಅಕೌಂಟಿಗೆ ಬರೋದು ಕ್ಯಾನ್ಸಲ್ ಆಗುತ್ತಾ? 100% ಕ್ಯಾನ್ಸಲ್ ಆಗುತ್ತೆ ರೀ. ಯಾಕಂದರೆ ಮೇ 25 ಈ ತಿಂಗಳು ಮೇ 25 ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡೋದಿಲ್ಲಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳ ಒಂದು ಯುವ ನಿಧಿ ಹಣ ಬರುವಂಥದ್ದು ಕ್ಯಾನ್ಸಲ್ ಆಗುತ್ತೆ. ಸೊ ಬಹಳಷ್ಟು ಜನರು ಏನು ಹೇಳ್ತಾ ಇದ್ರಿ ಅಂದರೆ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡೋಕ್ಕೆ ಹೋಗಿದ್ದೆ ಸರ್ ನಾನು, ಬಟ್ ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಅಂದರೆ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ಆ ಸರ್ವರ್ ಇಶ್ಯೂ ಇರೋದನ್ನು ಸಾಲ್ವ್ ಮಾಡಿದ್ದಾರೆ. ಈಗ ಎಲ್ಲ ಒಂದು ವಿದ್ಯಾರ್ಥಿಗಳ ಈ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಆಗ್ತಾ ಇದ್ದು ಬೇಗನೆ ಇನ್ನು ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡಿರಲ್ಲ ಅವರೆಲ್ಲ ಬೇಗನೆ ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ. ಇದನ್ನು ಕೂಡ ನೀವು ನೋಡಿ ಲೈವ್ ಆಗಿ ನೋಡಿ ನಿಮ್ಮ ಮೊಬೈಲ್ನಲ್ಲಿಯೇ ಒಂದು ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡ್ಕೋಬಹುದಾಗಿದ್ದು. ನಡೀರಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸನ್ನು ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಈ ರೀತಿಯಾಗಿ ಲಾಗಿನ್ ಆದಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ಸೇವಾ ಸಿಂಧುವಿನಲ್ಲಿರುವಂತಹ ಎಲ್ಲ ಸರ್ವಿಸ್ಗಳು ಇಲ್ಲಿ ಓಪನ್ ಆಗುತ್ತೆ. ನೀವು ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಬಾಕ್ಸ್ ಇದೆ, ನೋಡ್ತಾ ಇರ್ಬೋದು. ಸರ್ಚ್ ಬಾಕ್ಸ್ನಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿ. ಯುವ ನಿಧಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದಮೇಲೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಯುವ ನಿಧಿಯ ಸೆಲ್ಫ್ ಡಿಕ್ಲರೇಷನ್ ಅಂತ ಒಂದು ಥರ್ಡ್ ಆಪ್ಷನ್ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಶೋ ಆಗುತ್ತೆ ನೋಡಿ, ನೀವು ಯುವ ನಿಧಿಯ ಸೆಲ್ಫ್ ಡಿಕ್ಲರೇಷನ್ ಫಿಲ್ ಮಾಡುವಂತಹ ಫಾರ್ಮ್ ಓಪನ್ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಓಪನ್ ಆಗುತ್ತೆ ರೀ. ನೀವು ಈಸಿಯಾಗಿ ಇದನ್ನು ಫಿಲ್ ಮಾಡ್ಬೋದಾಗಿದೆ. ವಿತಿನ್ ಒಂದು 15-20 ಸೆಕೆಂಡ್ನಲ್ಲಿ ನೀವು ಫಿಲ್ ಮಾಡ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಆಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾರ್ಕ್ ಆಗಿದ್ದು ನೀವು ಮೇ ಮಾರ್ಕ್ ಮಾಡಿ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಆಧಾರ್ ಕಾರ್ಡ್ ಡೀಟೇಲ್ಸನ್ನು KYC ಮಾಡೋಕ್ಕೆ ಹೋಗೋಣ. ನೋಡ್ರಿ ಇಲ್ಲೇ ಬಹಳ ದಿನದಿಂದ ಇದೊಂದು ಪೆಂಚ್ ಆಗ್ತಾ ಇರಲಿಲ್ಲ ಡೀಟೇಲ್ಸ್. ಇವಾಗ ನೋಡಿ ಇದೇ 11ನೇ ತಾರೀಕು ಇವತ್ತೇ ಮಾಡಿದಿರೋ ವಿಡಿಯೋ ಇದು. ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. OTP ಅಂತ ಕ್ಲಿಕ್ ಮಾಡಿ OTPನ ಸೆಂಡ್ ಮಾಡ್ತಾ ಇದ್ದೇನೆ. ಈ ರೀತಿ ಸೆಂಡ್ ಆದಮೇಲೆ ನಿಮ್ಮ ಒಂದು ಮೊಬೈಲಿಗೆ ಒಂದು OTP ಬರುತ್ತೆ. ಆ OTP ಬಂದಂತಹ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಓಕೆ ಅಂತ ಕೊಟ್ಟು ಇಲ್ಲಿ ಕೆಳಗೆ ನಿಮ್ಮ ಮೊಬೈಲಿಗೆ ಬಂದಂತಹ ಒಂದು OTPನ ಇಲ್ಲಿ ಎಂಟರ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು OTPನ ಎಂಟರ್ ಮಾಡ್ತಾ ಇದ್ದೇನೆ. ಈಗ ಎಂಟರ್ ಮಾಡಿ ಈ ರೀತಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಮತ್ತೆ ಆ ಫಸ್ಟ್ ಪೇಜಿಗೆ ಏನು ಓಪನ್ ಮಾಡಿದ್ರಲ್ಲ ಆ ಫಸ್ಟ್ ಪೇಜಿಗೆ ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಡೀಟೇಲ್ಸ್ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಮಾಡಿದ ಮೇಲೆ ಇಲ್ಲಿ ಡೀಟೇಲ್ಸ್ ಬರ್ತಾ ಇರಲಿಲ್ಲ. ಸೊ ಇವಾಗ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ. ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದನ್ನು ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ 3 ಸ್ಟೆಪ್ ರೀ. ಈಸಿಯಾಗಿ ಒಂದು 3 ಸ್ಟೆಪ್ನ ಫಿಲ್ ಮಾಡಿದರೆ ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಮುಗೀತು ರೀ. ಇಷ್ಟು ಈಸಿಯಾಗಿ ನಿಮ್ಮ ಯುವ ನಿಧಿ ಒಂದು ಸೆಲ್ಫ್ ಡಿಕ್ಲರೇಷನ್ನ ನೀವು ಫಿಲ್ ಮಾಡ್ಬೋದಾಗಿದೆ. ಈಸಿಯಾಗಿ ಮಾಡಿ. ಯಾರಿಗೆಲ್ಲ ಇನ್ನೂ ಪ್ರಾಬ್ಲಮ್ ಆಗುತ್ತಲ್ಲ ಅವರೆಲ್ಲ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏನು ಪ್ರಾಬ್ಲಮ್ ಆಗುತ್ತಲ್ಲ ಅದನ್ನು ಸಾಲ್ವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ. ಈ ರೀತಿಯಾಗಿ ಸಬ್ಮಿಟ್ ಆದಮೇಲೆ ಇಲ್ಲಿ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಇದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಕೊಂಡು ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಅಂತ ಕೊಡಿ, ಇಲ್ಲಾಂದರೆ ಸಬ್ಮಿಟ್ ಅಂತ ಕೊಟ್ಟರೆ ಮುಗಿತ್ರಿ. ಇಷ್ಟೇ ಈಸಿಯಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡ್ಬೋದು. ಇದಾದಮೇಲೆ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ನೀವು PDF ಮೂಲಕ ಸೇವ್ ಮಾಡ್ಕೊಂಡು ಇಟ್ಕೋಬೋದು. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋನ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಯಾರೆಲ್ಲ ಫಿಲ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅವರಿಗೆಲ್ಲ ಇದನ್ನು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.